ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ವಿಜಯೇಂದ್ರಗೆ ಕೋಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಕರ್ನಾಟಕದಲ್ಲಿ ಬಿಜೆಪಿ ಅದ್ಯಾಕೋ ಪದೇ ಪದೇ ತನ್ನ ನಾಯಕತ್ವದ ವಿಚಾರದಲ್ಲಿ ಗೊಂದಲದಲ್ಲಿ ತೇಲಿ ಹೋಗ್ತಾ ಇದೆ. ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರಗೆ ಕೋಕ್. ಬಿಜೆಪಿಯಲ್ಲಿ ಶುರುವಾಗಿದೆ ದೆಹಲಿ ರಾಜಕಾರಣ. ವಿಜಯೇಂದ್ರ ವಿರುದ್ಧ ಸೆಡ್ಡು ಹೊಡೆದು ನಿಂತ ರೆಬೆಲ್ಸ್. ಇಂದು ಮತ್ತೆ ವಿಜಯೇಂದ್ರ ಬಣದ ಸಭೆ. ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕರು ಬಹುತೇಕ ಹಿರಿಯ ನಾಯಕರನ್ನ ವಿಜಯೇಂದ್ರ ಅವರು ಅಂದ್ರೆ ಹಾಲಿ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಕಡೆಗಣಿಸ್ತಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಂಥ ಬೆನ್ನಲ್ಲೇನೆ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ ಎಲ್ಲ ನಾಯಕರು ಒಕ್ಕೊರಲಿನಿಂದ ಈಗಾಗಲೇ ತಯಾರಿ ನಡೆಸ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಪ್ರಜಾಧ್ವನಿ ಈ ವಿಚಾರವನ್ನ ಮೊದಲ ಬಾರಿಗೆ ಬಯಲಿಗೆಳೆದಂಥ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ವಿ, ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನಕ್ಕೆ ಈ ರೆಬೆಲ್ಸ್ ತಂಡ ಕುತ್ತು ತರುವಂಥದ್ದು ಬಹುತೇಕ ಖಚಿತ ಅಂತ ಹೇಳಿ. ಆದರೆ ಇದಾದ ನಂತರ ಚುನಾವಣೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ಬಿಜೆಪಿಯಲ್ಲಿ ಆಂತರಿಕ ಚುನಾವಣೆ ನಡೆಯೋದ್ರ ಮೂಲಕ ವಿಜಯೇಂದ್ರವನ್ನ ಆಯ್ಕೆ ಮಾಡ್ತಾರಾ ಅಥವಾ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರಾ ಅನ್ನುವಂಥದ್ದು. ಆದರೆ ಈಗ ಬಹುತೇಕ ವಿಜಯೇಂದ್ರ ಅವರನ್ನ ಪಕ್ಕಕ್ಕೆ ಇಟ್ಟು ಬಿಜೆಪಿಯನ್ನ ಮುನ್ನಡೆಸಲಿಕ್ಕೆ ಈಗಾಗಲೇ ಕೇಂದ್ರದ ನಾಯಕರು ತಯಾರಿ ನಡೆಸ್ತಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂಥದ್ದು. ಕರ್ನಾಟಕದ ರೆಬೆಲ್ಸ್ಗಳು ಯಾರ್ಯಾರಿದ್ದಾರೆ, ರಮೇಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಕುಮಾರ್ ಬಂಗಾರಪ್ಪನವರು ಇರ್ಬೋದು. ಸೊ ಇವರ ಟೀಮ್ ಏನಿದೆ ಈಗಾಗಲೇ ದೆಹಲಿಯ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡಿ ತಮ್ಮ ನಿಲುವುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ವಿಜಯೇಂದ್ರ ಅವರು ಕೂಡ ಪ್ರತ್ಯೇಕವಾಗಿ ಈಗ ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ. ಆದರೆ ಏನೇ ಮಾಡಿದರೂ ಕೂಡ ಪಕ್ಷವನ್ನ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಹೇಗೆ ಮುನ್ನಡೆಸಿದ್ರು ಅದೇ ಪ್ರಕಾರವಾಗಿ ಮುನ್ನಡೆಸುವಂತಹ ಏಕೈಕ ತಾಕತ್ತಿರುವಂಥದ್ದು ವಿಜಯೇಂದ್ರ ಅವರಿಗೆ ಅನ್ನುವಂಥ ಮಾತುಗಳು ಈ ಹಿಂದೆ ಕೇಳಿ ಬರ್ತಾ ಇತ್ತು. ಆದರೆ ವಿಜಯೇಂದ್ರ ಅವರು ಕೇವಲ ಹಣಬಲದ ಕಾರಣಕ್ಕಾಗಿ ಪಕ್ಷವನ್ನ ಮುನ್ನಡೆಸ್ತಿದ್ದಾರೆ ಹೊರತು ಯಾರನ್ನು ಕೂಡ ಅಂದ್ರೆ ಹಿರಿಯ ನಾಯಕರು ಇರ್ಬೋದು ಅಥವಾ ಹೊಸಬರು ಇರ್ಬೋದು ಅಥವಾ ಎಲಿಜಿಬಲ್ ಇರ್ತಕ್ಕಂಥ ಅಂದ್ರೆ ನಾಯಕತ್ವ ಗುಣ ಅವರನ್ನ ಮನವೊಲಿಸಿ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂತ ಅಥವಾ ಒಂದೇ ತಕ್ಕಡಿಯಲ್ಲಿ ಅಂದ್ರೆ ಒಂದೇ ತೆಕ್ಕೆಯಲ್ಲಿ ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗುವಂತ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ವಿಜಯೇಂದ್ರ ಅವರು ಮಾಡ್ತಾ ಇಲ್ಲ. ಕೇವಲ ಹಣವನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಬಹುತೇಕ ಬಿಜೆಪಿ ನಾಯಕರಿಗೆ ಸ್ಪಷ್ಟವಾಗಿದೆ. ಸೊ ಆ ಕಾರಣಕ್ಕಾಗಿ ಈ ಬಾರಿ ಬಿಜೆಪಿಯ ವರಿಷ್ಠರು ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ಪಕ್ಕಕ್ಕೆ ಇಟ್ಟು ಹೊಸಬರನ್ನ ತರುವಂತಹ ಪ್ರಯತ್ನಕ್ಕೆ ಈಗಾಗಲೇ ಕೈ ಹಾಕಿದೆ. ನಿನ್ನೆಯಿಂದ ಆದಂಥ ಬೆಳವಣಿಗೆಗಳು ದೆಹಲಿಯಲ್ಲಿ ಈಗಾಗಲೇ ರೆಬೆಲ್ಸ್ ಟೀಮ್ ಏನಿದೆ ಇವರು ಬಿಜೆಪಿಯ ವರಿಷ್ಠರ ಮೇಲೆ ಸಾಕಷ್ಟು ಒತ್ತಡವನ್ನ ಹಾಕೋದ್ರ ಮೂಲಕ ಹೊಸ ನಾಯಕತ್ವವನ್ನ ಹುಟ್ಟ ಹಾಕಬೇಕು ಅಂತ ಹೇಳಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕುಮಾರ್ ಬಂಗಾರಪ್ಪನವರು ಇರ್ಬೋದು, ಜೊತೆಗೆ ಯತ್ನಾಳ್ ಅವರು ಇರ್ಬೋದು, ರಾಜ್ಯಾಧ್ಯಕ್ಷ ಹುದ್ದೆಗೆ ಒಂದು ವೇಳೆ ಚುನಾವಣೆ ನಡೆದರೆ ನಾವು ಕಂಟೆಸ್ಟ್ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು ಬಹಿರಂಗವಾಗಿ. ಈಗ ಚುನಾವಣೆ ಒಂದು ರೀತಿ ತಯಾರಿ ಪಕ್ಷದ ಒಳಗಡೆ ನಡೀತಾ ಇದ್ರು ಕೂಡ ಆಂತರಿಕವಾಗಿ ನಾವು ಇಲ್ಲಿ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಕೇಂದ್ರದ ವರಿಷ್ಠರು ಈಗಾಗಲೇ ಒಂದು ಮಾಹಿತಿಯನ್ನ ತರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾವ ನಾಯಕರು ಕೂಡ ಈಗ ವಿಜಯೇಂದ್ರ ಅವರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಎಲ್ಲೋ ಕೆಲವು ಕಡೆಗಳಲ್ಲಿ ರೇಣುಕಾಚಾರ್ಯ ಅವರು ಇರ್ಬೋದು, ಜೊತೆಗೆ BC ಪಾಟೀಲ್ ಅವರು ಸೇರಿದಂತೆ ಒಂದು ಟೀಮು ಏನಿದೆ ಅದು ಇವತ್ತು ಬೆಂಗಳೂರಿನಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಹೊರಟಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬಾರದು, ಅವರನ್ನೇ ಮುಂದುವರಿಸಬೇಕು ಅಂತೇಳಿ. ಆದ್ರೆ ಇಲ್ಲಿ ಎಷ್ಟು ಜನ ಶಾಸಕರು ಅಥವಾ ಮಾಜಿ ಶಾಸಕರು ಏನು ವಿಜಯೇಂದ್ರ ಅವರಿಗೆ ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಇರುವಂಥದ್ದು. ಎಷ್ಟು ಜನ ಇವತ್ತು ಸೇರ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆದರೆ ಬಿಜೆಪಿಯಲ್ಲಿ ಸ್ಟಿಲ್ ಆಗಿರ್ತಕ್ಕಂಥ ಅಂದ್ರೆ ರೆಬೆಲ್ಸ್ ಜೊತೆನಲ್ಲೂ ಗುರುತಿಸಿಕೊಳ್ಳದೆ, ಜೊತೆಗೆ ಈ ಕಡೆ ವಿಜಯೇಂದ್ರ ಅವ್ರ ಜೊತೆಗೂ ಗುರುತಿಸಿಕೊಳ್ಳದೆ ಇರತಕ್ಕಂಥ ನಾಯಕರ ಸಂಖ್ಯೆ ಹೆಚ್ಚಾಗಿದೆ. ಇದರ ನಡುವೆ ಪ್ರತಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಇರ್ಬೋದು, ಜೊತೆಗೆ ಸಂಸದರಾದಂಥ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಇಬ್ಬರು ನಾಯಕರು ಕೇಂದ್ರದ ನಾಯಕರಿಗೆ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು ವಿಜಯೇಂದ್ರ ಅವರನ್ನ ಅಂದ್ರೆ ಏನು ಅವರನ್ನ ಈಗ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ಪ್ರಬಲ ನಾಯಕರಾದ ಯಾರಾದ್ರೂ ಒಬ್ಬರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂರಿಸಿದ್ರೆ ಖಂಡಿತವಾಗ್ಲೂ ಕೂಡ ಬಿಜೆಪಿಯಲ್ಲಿ ಇರತಕ್ಕಂಥ ಗೊಂದಲ ಬಗೆಹರಿಯುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ಕೊಟ್ಟಾಗಿದೆ. ಅದರ ಜೊತೆಯಲ್ಲಿ ಯತ್ನಾಳ್ ಜೊತೆಗೆ ಈ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪನವರು ಇವರು ಕೂಡ ಈಗಾಗಲೇ ಪಟ್ಟು ಹಿಡಿದು ತುಂಬಾ ದಿನಗಳಾಗಿತ್ತು. ಈ ಹಗ್ಗ ಜಗ್ಗಾಟಕ್ಕೆ ಒಂದು ಇತಿಶ್ರೀ ಹಾಡುವಂಥ ಕೆಲಸ ಸದ್ಯದಲ್ಲೇ ಕೇಂದ್ರದ ನಾಯಕರು ಮಾಡ್ತಾರೆ. ಇನ್ನು ಒಂದು ವಾರದ ಒಳಗಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ಹೊಸ ನಾಯಕರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ತರುವಂತ ಎಲ್ಲ ಪ್ರಯತ್ನಗಳನ್ನ ಕೇಂದ್ರದ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗದ ನಾಯಕರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನುವಂತ ನಿಲುವಿಗೆ ಬಂದಾಗಿದೆ ಅನ್ನುವಂತ
ಮಾಹಿತಿ ಉನ್ನತ ಮೂಲಗಳಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಅರವಿಂದ ಲಿಂಬಾವಳಿ ಮತ್ತೆ ಶ್ರೀರಾಮುಲು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಮಾಡಬಹುದು. ಆದರೆ ಶ್ರೀರಾಮುಲು ಅವರು ಈಗಾಗಲೇ ಯಾವ ಹುದ್ದೆಯನ್ನು ಕೂಡ ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಮರ್ಥ್ಯ ಇಲ್ಲ ಅನ್ನುವಂಥ ಒಂದು ನಿಲುವಿಗೆ ಕೇಂದ್ರದ ನಾಯಕರು ಬಂದಾಗಿದೆ. ಆದರೆ ರಾಜ್ಯಾಧ್ಯಕ್ಷ ಹುದ್ದೆಗೆ ಅವರನ್ನ ನೇಮಕ ಮಾಡಿದ ವರ್ಚಸ್ಸಿದೆ ಶ್ರೀರಾಮುಲು ಅವರಿಗೆ. ಆದರೆ ಆಡಳಿತ ನಡೆಸುವಂತ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ಲ. ಜೊತೆಗೆ ಸ್ವತಃ ಅವರೂ ಕೂಡ ಸರಿಯಾಗಿ ನಿರ್ಧಾರಗಳನ್ನ ಕೈಗೊಂಡು ನಮಗೆ ಯಾವ ನಿರ್ಧಾರಗಳನ್ನು ಹೇಳ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿಯ ಸಮುದಾಯದ ಒಬ್ಬ ನಾಯಕರನ್ನ ಈ ಬಾರಿ ರಾಜ್ಯಾಧ್ಯಕ್ಷ ಹುದ್ದೆಗೆ ನಿಲ್ಲಿಸಬೇಕು ಅಥವಾ ಕೂರಿಸಬೇಕು ಅನ್ನುವಂಥ ನಿಲುವಿಗೆ ಕೇಂದ್ರ ನಾಯಕರು ಬಂದಾಗಿದೆ. ಆದರೆ ಇಲ್ಲಿ ಬಹುತೇಕ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅರವಿಂದ್ ಲಿಂಬಾವಳಿ ಅವರದು. ಅರವಿಂದ್ ಲಿಂಬಾವಳಿ ಅವರು ಯಾವ ನಿರ್ಧಾರಗಳನ್ನ ಏನು ಕೇಂದ್ರದ ನಾಯಕರು ಹೇಳ್ತಾರೋ ಆ ನಿರ್ಧಾರವನ್ನು ಪಾಲಿಸ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಈ ಹುದ್ದೆ ಸಿಗುವಂತ ಸಾಧ್ಯತೆ ಇದೆಯಾ? ಇನ್ನೊಂದು ವಾರದ ಒಳಗಾಗಿ ಇದು ಎಲ್ಲ ಗೊಂದಲಗಳಿಗೆ ಇತಿಶ್ರೀ ಹಾಡುವಂತ ಸಾಧ್ಯತೆ ಇದೆ. ಆದರೆ ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರ ಈಗ ಬುಡಕ್ಕೆನೆ ಕೊಡಲಿ ಪೆಟ್ಟು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆದರೆ ಯಾವ ಮಟ್ಟದಲ್ಲಿ ಇವೆಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.